ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಈ ವಾರ ಮನೆಯಿಂದ ಯಾರು ಆಚೆ ಕಡೆ ಹೋಗ್ತಾರೆ ಅಂತ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದೆರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಒಂದೆರಡು ಲೈಕ್ ಮಾಡೋಣ ಮರಿಬಿಡಿ. ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರ ಮನೆಯಿಂದ ಯಾರು ಆಚೆ ಕಡೆ ಹೋಗಬೇಕು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಆ್ಯಂಡ್ ಗೈಸ್, ನಿನ್ನೆ ಎಪಿಸೋಡು ಸ್ಟಾರ್ಟ್ ಆಗಿದ್ದು ಬಂದು ಒಂದು ಟಾಸ್ಕ್ ಮುಖಾಂತರ ಕೊಡ್ತಾರೆ. ಸೊ ಬಿಗ್ ಬಾಸ್ನ 2ನೇ ಟಾಸ್ಕ್ ಆಗಿರುತ್ತೆ ಅದು. ಸೊ ಆ ಟಾಸ್ಕ್ ಏನಪ್ಪ ಅಂತಂದ್ರೆ ಆ್ಯಕ್ಚುಲಿ ಒಂದು ಬಾಲ್ ನೀರು ತೊಗೊಂಬಂದು ಬಕೆಟ್ ಇರುತ್ತೆ. ಸೊ ಬಕೆಟ್ನ ಹೋಲ್ಡ್ ಮಾಡೋಕೆ ಒಬ್ಬರು ನಿಂತ್ಕೊಂಡಿರ್ಬೇಕು, ಅದನ್ನ ಕಾಪಾಡೋಕೆ ಇಬ್ರು ಇರ್ತಾರೆ, ದಾಳಿಕೋರರು ಕೂಡ ಇಬ್ರು ಇರ್ತಾರೆ. ಆಪೋಸಿಟ್ ಟೀಮಿಂದ ದಾಳಿಕೋರರು ಬರ್ತಾರೆ. ಸೊ ಎರಡೂ ತಂಡದ ಲೈಕ್ ರೆಡ್ ಆಗಿರ್ಬೋದು ಇಲ್ಲ ಬ್ಲೂ ಆಗಿರ್ಬೋದು, ಎರಡೂ ತಂಡಕ್ಕೂ ದಾಳಿಕೋರರು ಕೊಟ್ಟಿರ್ತಾರೆ. ಆ್ಯಂಡ್ ಏನೋ ಪ್ರೊಟೆಕ್ಟ್ ಮಾಡ್ಕೊಳಕ್ಕೂ ಇಬ್ರು ಇಟ್ಕೊಂಡಿರ್ತಾರೆ. ಇಲ್ಲಿ ಎಡವಟ್ ಮಾಡಿದ್ದು ಭವ್ಯ ತಂಡದವರು. ಆಕ್ಚುಲಿ ಭವ್ಯ ತಂಡದವರು ಏನ್ ಮಾಡ್ತಾರೆ, ಆ ಬಕೆಟ್ ಏನಿರುತ್ತೆ, ಆ ನೀರಿನ ಬಕೆಟ್ ಹೋಲ್ಡ್ ಮಾಡೋದಕ್ಕೆ ಗೋಲ್ಡ್ ಸುರೇಶ್ ಅವರು ಕೊಟ್ಬಿಡ್ತಾರೆ. ಸೊ ಆಕ್ಚುಲಿ ನನ್ ನಿನ್ನೆ ಅಲ್ಲಿ ನೆಗೆಟಿವ್ ಅನ್ಸಿದೆ, ನನ್ಗೆ ಅಲ್ಲಿ ಶಿಶಿರ್ ಅವ್ರು ಕೊಡ್ಬೇಕಾಗಿತ್ತು. ಯಾಕಂದ್ರೆ ಹೋಲ್ಡ್ ಮಾಡೋದ್ರಲ್ಲಿ ಗೋಲ್ಡ್ ಸುರೇಶ್ ಅವರು ಅಷ್ಟು ಸ್ಟ್ರಾಂಗ್ ಇರಲ್ಲ, ಬಿಕಾಸ್ ಅವ್ರಿಗೆ ಲೆಗ್ ಇಂಜುರಿ ಆಗಿರುತ್ತೆ. ಅಂಡ್ ಅವರು ಅಷ್ಟು ಲೈಕ್ ಫಿಸಿಕಲಿ ಸ್ಟ್ರಾಂಗ್ ಇರಲ್ಲ ಲೈಕ್ ಕಂಪೇರ್ ಟು ಶಿಶಿರ್ ಮಾಡ್ಕೊಂಡ್ರೆ. ಸೊ ಅದನ್ನ ಆ ಸ್ಥಾನನ ಇವ್ರು ತಗೊಂಡು ಈ ಸ್ಥಾನ ಇವ್ರು ತಗೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು. ಬಟ್ ಎಲ್ಲೋ ಒಂದ್ ಕಡೆ ನಿನ್ನೆ ನೀರ್ ತಗೊಂಬಂದು ಎಸ್ತಾ ಏನ್ ಮಾಡಿದ್ರು, ನೀರ್ ಹಾಕಿದ್ರು, ಬಟ್ ಕೆಳಗಡೆ ಬಿಟ್ಬಿಟ್ರು. ರಜತ್ ಅವರು ಸಕ್ಕದಾಗಿ ಗೇಮ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇವನ್ ಭವ್ಯವ್ರನ್ನ ಒಂದ್ಸಲ ತಳ್ಳಿದ್ರು, ನೀರ್ ಅರ್ಧಕ್ಕರ್ಧ ನೀರ್ ಕೆಳಗಡೆ ಬಿತ್ತು ಅಂತಾನೆ ಹೇಳ್ಬೋದು. ಅದು ತಳ್ಳಬಾರ್ದಾಯ್ತು ಆಕ್ಚುಲಿ ರಜತ್ ಅವರು, ಬಿಕಾಸ್ ಹುಡುಗಿ ಅಂತ ನೋಡ್ಬೇಕಾಗಿತ್ತು. ಏನ್ ಇನ್ನೊಂದು ಬಕೆಟ್ ಅಲ್ಲಿ ಏನು ಅಷ್ಟೊಂದೇನು ಕಂಪಾರಿಸನ್ ಆಗ್ತಿರ್ಲಿಲ್ಲ. ಟಾಸ್ಕ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಆ ನೀರು ಇಟ್ಕೊಳ್ಳೋದ್ರಲ್ಲಿ ಒಂದ್ ಕಡೆ ಧರ್ಮ ಕೀರ್ತಿರಾಜ್ ಅವರು ಇದ್ರು, ಇನ್ನೊಂದ್ ಕಡೆ ಗೋಲ್ಡ್ ಸುರೇಶ್ ಅವರು ಇದ್ರು. ಧರ್ಮ ಕೀರ್ತಿರಾಜ್ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ರು, ಬಟ್ ಗೋಲ್ಡ್ ಸುರೇಶ್ ಅವರು ತುಂಬಾ ನೀರು ವೆಯ್ಟ್ ಜಾಸ್ತಿ ಆಗುತ್ತಲ್ಲ, ಸೊ ಬಿಟ್ಬಿಡ್ತಾರೆ. ಬಟ್ ಗೋಲ್ಡ್ ಸುರೇಶ್ ಅವರು ಕೊಡೋಕ್ಕಿಂತ ಅದೇ ಶಿಶಿರ್ ಅವ್ರು ಕೊಟ್ಟಿದ್ರು, ಇನ್ನ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರೋ ಅಂತ ನಮ್ಗನ್ಸುತ್ತೆ. ಅಂಡ್ ಇವನ್ ಕೂಡ ತ್ರಿವಿಕ್ರಮ್ ಅವರು ಕೂಡ ಗೋಲ್ಡ್ ಸುರೇಶ್ ಅವ್ರಿಗೆ ಬ್ಲೇಮ್ ಮಾಡ್ತಾರೆ, ಮಾತಾಡ್ಬೇಡ ನೀನು ಅಂತ ಹೇಳ್ತಾರೆ. ತುಂಬಾ ಕೋಪ ಇರುತ್ತೆ ಯಾರಿಗೆ ಆದ್ರೂ. ಲೈಕ್ ಕ್ಯಾಪ್ಟನ್ಸಿ ಓಟಕ್ಕೆ ಇದೇ ಮೇಜರ್ ಟಾಸ್ಕ್ ಆಗಿರುತ್ತೆ. ಸೊ ಇದ್ರ ಗೆದ್ದಿದ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ಅಲ್ಲ, ಅಷ್ಟು ಕೋಪ ತೋರ್ಸೋದ್ ಬದಲು ಸ್ವಲ್ಪನೇ ಯೋಚನೆ ಮಾಡ್ಬಿಟ್ಟು ಶಿಶಿರ್ ನೀನ್ ಹಿಡ್ಕೋ, ನಾನು ಮತ್ತೆ ಗೋಲ್ಡ್ ಸುರೇಶ್ ಅಣ್ಣ ತಡಿತೀವಿ ಅಂತ ನಿಂತ್ಕೊಬೋದಾಗಿತ್ತು. ಬಟ್ ಇಲ್ಲೇ ಒಂದ್ ಕಡೆ ಎಡಬೋದ್ರು ಅಂತ ಅನ್ಸುತ್ತೆ ಆ ಟಾಸ್ಕ್ ಅಲ್ಲಿ. ಅಂಡ್ ಅವರು ಒಟ್ಟಿನಲ್ಲಿ ಅನ್ಫಾರ್ಚುನೇಟ್ಲಿ ಸೋಲ್ಬೇಕಾಗುತ್ತೆ. ಅಂಡ್ ಇವರು ಗೆಲ್ತಾರೆ, ಗೆದ್ದ ಮೇಲೆ ಅಮೌಂಟ್ ಬರುತ್ತೆ. ಸೊ ಇಲ್ಲಿ ಆಕ್ಚುಲಿ ಮೇನ್ ಇದು ಬರೋದು. ಸೊ ಕ್ಯಾಪ್ಟನ್ಸಿ ಓಟಕ್ಕೆ ಹೈಯೆಸ್ಟ್ ಅಮೌಂಟ್ ಯಾರ್ದು ಜಾಸ್ತಿ ಇರುತ್ತೋ ಅವರು ಎಲಿಜಿಬಲ್ ಆಗ್ತಾರೆ. ಇಲ್ಲಿ ಎಲಿಜಿಬಲ್ ಆಗಿದೆ ಯಾರು ಅಂದ್ರೆ ಚೈತ್ರ ಕುಂದಾಪುರ ಅವ್ರು ಆಗ್ತಾರೆ, ಅಂಡ್ ಶೋಭಾ ಶೆಟ್ಟಿ ಅವ್ರು ಆಗ್ತಾರೆ, ಹನುಮಂತ್ ಅವ್ರು ಆಗ್ತಾರೆ, ರಜತ್ ಅವ್ರು ಆಗ್ತಾರೆ, ಆ್ಯಂಡ್ ಉಗ್ರ ಮಂಜು ಅವ್ರು ಆಗ್ತಾರೆ. 5 ಜನ ಲೈಕ್ ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗ್ತಾರೆ. ಆ್ಯಂಡ್ ಇನ್ನೊಂದು ಬರುತ್ತೆ ಲಕ್ಸುರಿ ಬಡ್ಜೆಟ್ ಕೂಡ ಬರುತ್ತೆ. ಸೊ ಇವ್ರ ಜೊತೆಗೆ ಇನ್ನೂ ಇಬ್ಬರನ್ನ ಯಾರನ್ನ ಸೇರಿಸ್ಕೋಬೋದು ನೀವು ಅಂತ ಹೇಳ್ತಾರೆ. ಈಗ 5 ಜನ ಯಾರು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗಿದ್ದಾರಲ್ಲ, ಅದ್ರ ಜೊತೆಗೆ ಇನ್ನಿಬ್ಬರು ಸೆಲೆಕ್ಟ್ ಮಾಡ್ಕೋಬೋದು ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ. ಸೊ ಇವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರನ್ನ ಒಬ್ಬರನ್ನ ಧನರಾಜ್ ಅವ್ರನ್ನ ಮಾಡ್ಕೊಳ್ತಾರೆ, ಆ್ಯಂಡ್ ಇನ್ನೊಬ್ರು ಗೌತಮ್ ಅವ್ರು ಮಾಡಿ. ಯಾಕಂದ್ರೆ ಫಸ್ಟ್ ಟಾಸ್ಕಲ್ಲಿ ಇವರಿಬ್ರು ಇವ್ರ ಟೀಮಲ್ಲಿ ಆಡಿದ್ರಲ್ಲ, ಹಂಗಾಗಿ ಇವರಿಬ್ಬರನ್ನ ಆ್ಯಡ್ ಮಾಡ್ಕೊತಾರೆ. ಆ್ಯಂಡ್ ನೆಕ್ಸ್ಟ್ ಇದಾದ್ಮೇಲೆ ಟಾಸ್ಕ್ ಬರುತ್ತೆ. ಕ್ಯಾಪ್ಟನ್ಸಿ ಓಟದಲ್ಲಿ 5 ಜನ ಏನಿರುತ್ತೋ ಟಾಸ್ಕ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಮೊದಲನೇದಾಗಿ ರಜತ್ ಅವ್ರು ಗೆಲ್ತಾರೆ. ರಜತ್ ಅವ್ರು ಗೆದ್ದು ಚೈತ್ರ ಕುಂದಾಪುರ ಅವ್ರನ್ನ ಆಚೆ ಇಡ್ತಾರೆ. ಅಂಡ್ ಅವರು ರೀಸನ್ಸ್ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಆಕ್ಚುಲಿ ಚೈತ್ರ ಕುಂದಾಪುರ ಅವರು ತುಂಬಾ ಸ್ಮಾರ್ಟ್ ಆಗಿ ಗೇಮ್ ಮಾಡ್ತಾರೆ, ಅವ್ರಿಗಿಂತ ಸ್ಟ್ರಾಂಗ್ ಇದ್ದಾರೆ, ಅದಕ್ಕೋಸ್ಕರ ನಾನು ಆಚೆ ಇಡ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಟಾಮ್ನ ಕೊಡ್ತಾರೆ ಚೈತ್ರ ಕುಂದಾಪುರ ಅವ್ರಿಗೆ. ಆ್ಯಂಡ್ ಎರಡನೇದಾಗಿ ನೆಕ್ಸ್ಟ್ ಶೋಭಾ ಶೆಟ್ಟಿ ಅವರು ವಿನ್ ಆಗ್ತಾರೆ. ಶೋಭಾ ಶೆಟ್ಟಿ ಅವರು ಉಗ್ರ ಮಂಜುನ ಲೈಕ್ ಬೋರ್ಡ್ ಇಕ್ಕಿರ್ತಾರೆ, ಬಟ್ ಅನ್ಫಾರ್ಚುನೇಟ್ಲಿ ಶೋಭಾ ಶೆಟ್ಟಿ ಅವ್ರು ಪುಷ್ ಮಾಡ್ತಾರೆ, ಅದು ಅರ್ಧಕ್ಕೆ ಹೋಗಿ ಲೈಕ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇಲ್ಲಿ ಆಕ್ಚುಲಿ ಇನ್ನೊಂದೇನು ಗೊತ್ತಾಗೈಸಿ ಈ ಟಾಸ್ಕ್ ಅಲ್ಲಿ ಏನಂತಂದ್ರೆ ಲೈಕ್ ಯಾರ್ದು ಬೋರ್ಡ್ ಇಕ್ಕಿರ್ತಾರೆ ಅವ್ರು ಬೋರ್ಡ್ ಬೀಳಿಲ್ಲ ಅಂತಂದ್ರೆ ಯಾರು ತಳ್ಳಿರ್ತಾರಲ್ಲ ಅವರೇ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಕ್ಯಾಪ್ಟನ್ಸಿ ಇದರಿಂದ. ಸೊ ಈ ತರ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಗೇಮ್ ಅಲ್ಲಿ ಅಂತ ಹೇಳ್ಬೋದು. ಸೊ ಗೇಮ್ ಆಕ್ಚುಲಿ ಚೆನ್ನಾಗಿತ್ತು ನಿನ್ನೆ. ಬಟ್ ಏನಾಗುತ್ತೆ, ಇವರು ಲೈಕ್ ಶೋಭಾ ಶೆಟ್ಟಿ ತಳ್ಳದ ಮೇಲೆ ಏನಾಗುತ್ತೆ, ಅರ್ಧಕ್ಕೆ ಬಿದ್ದೋಗುತ್ತೆ ಅದು ಬೋರ್ಡ್. ಫೋಟೋ ಕೂಡ ಅಲ್ಲಿಗೆ ಒಳಗಡೆ ಹೋಗೋದಿಲ್ಲ. ಬಟ್ ನಿನ್ನೆ ಉಗ್ರ ಮಂಜು ಅವ್ರಿಗೆ ಇದ್ದಿದ್ ಲಕ್ಕು ಗುರು, ಹೇಳ್ತಾ ಇದ್ದೀನಿ. ಇರೋಬ್ಬರ ಲೈಫ್ ಅಲ್ಲಿ ಇರೋ ಲಕ್ ಎಲ್ಲ ಅಲ್ಲೇ ಯೂಸ್ ಆಗ್ಬಿಡ್ತಾವ ಅಂತ ಅನ್ಕೊಂತೀನಿ. ಆಕ್ಚುಲಿ ಶೋಭಾ ಶೆಟ್ಟಿ ಅವ್ರು ಮಾಡಕ್ ಹೋಗ್ತಾರೆ, ಅಲ್ಲೂ ಕೂಡ ಲಕ್ ಬರೋದಕ್ಕೆ ಯಾರು ಕಾರಣ ಗೊತ್ತಾ? ಗೌತಮಿ ಅವರು ಲೈಕ್ ಲಕ್ಸುರಿ ಬಡ್ಜೆಟ್ ಅಲ್ಲಿ ಒಂದು ತುಪ್ಪ ಬಂದಿರ್ತಾರೆ, ತುಪ್ಪದ ದೀಪ ಹಚ್ಬಿಟ್ಟು ಪೂಜೆ ಮಾಡ್ಕೊಂತಾರೆ. ಮೇ ಬಿ ಅವರು ಯಾರು ಉಗ್ರ ಮಂಜೂರ್ ಗೆಲ್ಲಿ ಅಂತಾನೆ ದೀಪ ಹಚ್ಚಿದ್ರೇನೋ ಗೊತ್ತಿಲ್ಲ, ಗಾಡ್ ಗ್ರೇಸ್. ಸೊ ಅವ್ರಿಗೆ ಫಸ್ಟ್ ರೌಂಡ್ ಅಲ್ಲಿ ಆರಾಮಾಗಿ ಈಸಿಯಾಗಿ ಸಿಕ್ತು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗೋದಕ್ಕೆ. ಸೊ ಎರಡನೇದಾದ್ಮೇಲೆ ರಜತ್ ಅವರು ಕೂಡ ಬೇಗ ಕಟ್ಬಿಟ್ಟು ಗಂಟೆ ಹೊಡಿತಾರೆ. ಗಂಟೆ ಹೊಡೆದ್ಮೇಲೆ ನೆಕ್ಸ್ಟ್ ಮಂಜುನೇ ಆಚೆ ಇಕ್ಬೇಕು ಅಂತ ನೋಡ್ತಾರೆ, ರೀಸನ್ಸ್ ಕೊಡ್ತಾರೆ. ಅವರು ಅದೇ ಸೇಮ್ ಎಲ್ಲ ಒಂದೇ ತರ ಕ್ರೆಡಿಟ್ ತಗೊಂತಾರೆ, ಅದು ಇದು ಅಂತ ಬರುತ್ತೆ. ಬಟ್ ತಳ್ಳದ ಮೇಲೆ ಏನಾಗುತ್ತೆ ಅಂತಂದ್ರೆ ಉಗ್ರ ಮಂಜು ಫೋಟೋ ಕೆಳಗಡೆ ಬೀಳಲ್ಲ, ಅಲ್ಲೇ ಕಚ್ಕೊಳ್ಳುತ್ತೆ. ಲಾಸ್ಟ್ ಎಡ್ಜ್ ತನಕ ಹೋಗುತ್ತೆ, ಎಡ್ಜ್ ತನಕ ಹೋಗ್ಬಿಟ್ಟು ಅಲ್ಲೇ ಕಚ್ಕೊಂಡ್ಬಿಡುತ್ತೆ. ಒಂದ್ ಇಂಚು 1.5 ಇಂಚು ಮುಂದಕ್ಕೆ ಇಟ್ಟಿದ್ದೀರಿ, ಕೆಳಗಡೆ ಬಿದ್ದಿರೋದು. ಸೊ ಅನ್ಫಾರ್ಚುನೇಟ್ಲಿ ಅವ್ರದ್ದು ಕೂಡ ಹೇಳ್ತೆ ಅಲ್ಲೇ ರಜತ್ ಅವ್ರು ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ರಜತ್ ಅವ್ರು ಫುಲ್ ಉರ್ಕೊಂಡ್ಬಿಡ್ತಾರೆ. ಅಲ್ಲಿ ಏನು ಗೌತಮಿ ಅವ್ರ ಮುಖದಲ್ಲಿ ಕಳೆ ನೋಡ್ಬೇಕಾಗಿತ್ತು. ನಾನು ಹೇಳ್ದೆ ತಾನೆ ನನ್ಗೆ ಲಕ್ಕು ಹಂಗೆ ಹಿಂಗೆ ಅನ್ನೋ ತರ. ಅಂಡ್
ನೆಕ್ಸ್ಟ್ ಈಗ ಉಳ್ಕೊಂಡಿರೋದು ಹನುಮಂತ್ ಅವರು ಮತ್ತು ಉಗ್ರಂ ಮಂಜು ಅವರು. ಸೊ ಇವರಿಬ್ರು ಆಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಆ್ಯಕ್ಚುಲಿ ಹನುಮಂತ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹನುಮಂತ್ ಅವರು ಬೇಕು ಅಂತಲೇ ಈ ಟಾಸ್ಕ್ ಸೋಲ್ತಾರೆ. ಯಾಕಂದರೆ ಅಲ್ಲಿ ನೋಡ್ತಾರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಉಗ್ರಂ ಮಂಜು ಅವ್ರು ಕ್ಯಾಪ್ಟನ್ ಆಗಲಿ ಅಂದ್ಬಿಟ್ಟು ಇವರು ಬಿಟ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಉಗ್ರಂ ಮಂಜು ಅವ್ರು ಗೆಲ್ತಾರೆ ಇಲ್ಲಿ. ಸೊ ಉಗ್ರಂ ಮಂಜು ಅವ್ರು ಗೆಲ್ತಾರೆ, ಕ್ಯಾಪ್ಟನ್ ಆಗ್ತಾರೆ. ಆಮೇಲೆ ಕ್ಯಾಪ್ಟನ್ ಆದ್ಮೇಲೆ ಮಜಾ ಇರೋದು ಏನಂತಂದ್ರೆ ಅದೇನೋ ಒಂದು ಬೋರ್ಡ್ ಇರುತ್ತೆ ಕಿಂಗ್ ಅಂತ, ಫೋಟೋ ಕಣ್ಣು ಹಿಂಗೆಲ್ಲ ಬಿಟ್ಕೊಂಡಿರೋದು, ಜೋಕರ್ ಎಲ್ಲ ಬಿದ್ದು ನಗ್ತಾ ಇರ್ತಾರೆ. ಬಿಗ್ ಬಾಸ್ ಬೇರೆ ಫೋಟೋ ಹಾಕಿ ಬಿಗ್ ಬಾಸ್ ನಾನು ಹಂಗೆ ಅನ್ಕೊಂಡು ಉಗ್ರಂ ಮಂಜು ಚೆನ್ನಾಗಿ ಅವರಲ್ಲ, ಇದ್ಯಾಕೆ ಇಷ್ಟು ಒಳ್ಳೆ ಜೋಕರ್ ತರನೇ ಫೋಟೋ ಹಾಕೋರಲ್ಲ ಯಾಕೆ ಅಂತ. ಆಕ್ಚುಲಿ ಅವ್ರು ಫಸ್ಟ್ ಬಂದಿದ್ದ ದಿನ ಓಪನಿಂಗ್ ಅಲ್ಲೂ ಅವ್ರು ಹಾಕೊಂಡಿದ್ದ ಸೂಟು ಪಕ್ಕಾ ಜೋಕರ್ ತರನೇ ಇದ್ದಿದ್ದ. ಬಟ್ಟೆ ಅದು ಯಾರು ಹೊಲ್ಕೊಟ್ರೋ ಗೊತ್ತಿಲ್ಲ, ಡಿಸೈನರು ಹೆಂಗಿತ್ತು ಆ ಥರ ಜೋಕರ್ ತರನೇ ಇತ್ತು ಅಂತಾನೆ ಹೇಳ್ಬೋದು. ಹೌದು. ಸೊ ಇವ್ರು ಏನ್ ಮಾಡ್ತಾರೆ ಅಲ್ಲಿ ಫೋಟೋ ಹಾಕ್ತಾರೆ, ಎಲ್ಲ ಲೈಕ್ ಫನ್ ಆಗಿರುತ್ತೆ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗ್ತಾರೆ, ಅವರು ಫುಲ್ ಖುಷಿ ಆಯ್ತಾರೆ. ನೆಕ್ಸ್ಟ್ ಬರೋದೇ ಕಳಪೆ ಹಾಗೂ ಉತ್ತಮ ಕೊಡುವಂತ ಆಟ ಅಂತ ಹೇಳ್ಬೋದು, ಇದನ್ನ ರಣರಂಗ ಅಂತಾನೆ ಹೇಳ್ಬೋದು ಇದನ್ನ. ಎಸ್. ಸೊ ಈ ಮನೆ ಜನಕ್ಕೆ ಏನಾಗ್ತದೆ ಅಂತಂದ್ರೆ ಕೊಡುವಂತ ರೀಸನ್ಸ್ ಕರೆಕ್ಟ್ ಆಗಿಲ್ಲ. ಇದು ಆಲ್ರೆಡಿ ಕಿಚ್ಚ ಸುದೀಪ್ ಸರ್ ಕೂಡ ಹೇಳ್ತಾ ಇದ್ದಾರೆ ಈ ಸೀಸನ್ ಅಲ್ಲಿ. ಫಸ್ಟ್ ಕಳಪೆ ಅಂತಂದ್ರೆ ವಾರದಲ್ಲಿ ಟಾಸ್ಕ್ಗಳು ಏನು ಆಡಿರ್ತಲ್ಲ ಅದ್ರ ಬೇಸಿಸ್ ಮೇಲೆ ಕೊಡಬೇಕು. ಇವರು ಮಾತಾಡಿರೋ ಮಾತುಗಳಿಗೆ ಕಳಪೆ ಕೊಡ್ತಾ ಇದ್ದಾರೆ ಇಲ್ಲಿ. ಸೊ ಇದೆಲ್ಲ ಒಂದ್ ಕಡೆ ನಮ್ಗೆ ಸರಿಯಲ್ಲ ಅಂತ ಅನ್ಸುತ್ತೆ. ಇವನ್ ಹಂಗ್ ನೋಡಕ್ ಹೋದ್ರೆ ಮೇಜರ್ ಆಗಿ ಉತ್ತಮ ಬಂದಿದ್ದು ಮೋಕ್ಷಿತಾ ಅವ್ರಿಗೆ ಅಂಡ್ ಧರ್ಮ ಅವ್ರಿಗೂ ಒಂದ್ 2-3 ಬಂತು. ಅಂಡ್ ಮೇಜರ್ ಕಳಪೆ ಬಂದಿದ್ದು ನಮ್ಮ ರಜತ್ ಅವ್ರಿಗೆ ಬಂತು ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಡಿಬೇಟ್ ಮಾಡ್ಬೋದು. ಆಕ್ಚುಲಿ ಉತ್ತಮ ಲೈಕ್ ಮಂಜು ಕೊಡ್ಬೋದಾಗಿತ್ತು. ಇನ್ ಕೇಸ್ ಮಂಜು ಏನಾದ್ರು ಕ್ಯಾಪ್ಟನ್ ಆಗಿಲ್ಲ ಅಂತಂದಿದ್ರೆ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಮಂಜುಗೆ ಆಲ್ರೆಡಿ ಕ್ಯಾಪ್ಟನ್ಸಿ ಸಿಕ್ಕಿದೆಯಲ್ಲ, ಉತ್ತಮ ಅವ್ರಿಗೆ ಏನು ಕೊಡ್ತೀರಾ? ಅವ್ರು ಆರಾಮ್ಸೆ ಕ್ಯಾಪ್ಟನ್ಸಿ ಎಂಜಾಯ್ ಮಾಡ್ಕೊಂಡು ಇರ್ಲಿ ಬಿಡಿ. ಉತ್ತಮ ನಮ್ಮ ಗೌತಮಿ ತಗೊಳ್ಳಿ, ಅಲ್ಲ ಉತ್ತಮ ನಮ್ಮ ಮೋಕ್ಷಿತಾ ತಗೊಳ್ಳಿ ಬಿಡಿ. ಯಾಕಂದ್ರೆ ಮೋಕ್ಷಿತಾ ಅವ್ರು ಏನ್ ಮಾಡಿದ್ರು, ಲೈಕ್ ಫಸ್ಟ್ ಅಲ್ಲಿ ಟಾಸ್ಕ್ ಅಲ್ಲಿ ಅವ್ರು ಆಡ್ಲಿಲ್ಲ, 2ನೇ ಟಾಸ್ಕ್ ಅಲ್ಲಿ ಸಖತ್ತಾಗಿ ಆಡಿದ್ರು. ಸೊ ಈ ಕಂಪ್ಯಾರಿಸನ್ ಅಲ್ಲಿ ಬಂತು ಅಂತಂದ್ರೆ ಗೌತಮಿ ತುಂಬಾ ಸ್ಟ್ರಾಂಗ್ ಇದ್ರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವ್ರು ಆಡ್ಬೋದಾಗಿತ್ತು ಆಟನ. ಇವನ್ ಶೋಭಾ ಶೆಟ್ಟಿಗೂ ಕೂಡ ಟಕ್ಕರ್ ಕೊಟ್ಟರು. ಶೋಭಾ ಶೆಟ್ಟಿ ಅವ್ರು ಏನಾದ್ರು ಕೆಳಗಡೆ ಕುತ್ಕೊಂಡಿಲ್ಲ ಅಂತಂದಿದ್ರೆ ನಾನು ಯೋಚನೆ ಮಾಡ್ತಿದ್ದೆ ಬಿಡಪ್ಪ ಹೋಗ್ಲಿ ಮೋಕ್ಷಿತಾ ಅವ್ರು ಏನು ಅಷ್ಟಕ್ಕಷ್ಟೇ ಆಡಿದ್ದು ಅಂತ. ಬಟ್ ಶೋಭಾ ಶೆಟ್ಟಿನೇ ಕೆಳಗಡೆ ಮಲಗಿಸಿದ್ರು ಅಂತಂದ್ರೆ ಮೋಕ್ಷಿತಾ ಅವರು ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿದ್ರು ಅಂತಾನೆ ಅರ್ಥ. ಸೊ ಡಿಸರ್ವ್ಡ್ ಇದ್ದಾರೆ. ಓಕೆ ಬಿಟ್ಬಿಡಿ ಆ ಟಾಪಿಕ್. ಯಾಕಂದ್ರೆ ಈಗ ಉಗ್ರಂ ಮಂಜು ಏನಾದ್ರು ಕ್ಯಾಪ್ಟನ್ಸಿ ಆಗಿಲ್ಲ ಅಂತಂದ್ರೆ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಕ್ಯಾಪ್ಟನ್ಸಿ ಅವ್ರಿಗೆ ಸಿಕ್ಕಿದೆ. ಸೊ ಲೈಕ್ ಉತ್ತಮ ಇವ್ರಿಗೆ ಸಿಕ್ಕಿದೆ. ಇನ್ನೊಂದು ಏನಂತಂದ್ರೆ ಗೋಲ್ಡ್ ಸುರೇಶ್ ಹೇಳ್ತಾರೆ ಆ ಪದಗಳು ಯೂಸ್ ಮಾಡಬಾರ್ದಾಯ್ತು, ಶೆಡೆಯನ ಪದ ಮತ್ತೆ ಅಪ್ಪಂಗೆ ಎಲ್ಲ ಯೂಸ್ ಮಾಡಿದ್ರೆ, ಅಪ್ಪಂಗೆ ಹೇಳಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಅಪ್ಪ ಮಗನೇ ಅಂತೆಲ್ಲ ಹೇಳಿದ್ದೀರಾ, ನಮ್ಮ ಅಪ್ಪನ ಹಂಗೆ ಹೇಳಲ್ಲ ಹಂಗೆ ಅಂತೆಲ್ಲ ಹೇಳಿದ್ರು. ಬಟ್ ಇಲ್ಲಿ ರಜತ್ ಅವರು ಆ್ಯಕ್ಚುಲಿ ಇನ್ನೊಂದು ಮಿಸ್ಟೇಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾನು ಇನ್ನೂ ಜಾಸ್ತಿ ಮಾತಾಡ್ತೀನಿ, ನಾನು ಇನ್ನೂ ಕೆಟ್ಟ ಪದ ಮಾತಾಡ್ತೀನಿ ಅಂತ ಒಂಥರ ಅಲ್ಲಿರೋರಿಗೆಲ್ಲ ಟಕ್ಕರ್ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ರಫ್ ಆಗಿ ಮಾಡ್ತಾರೆ. ಆ್ಯಕ್ಚುಲಿ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾ, ನಾನು ಇರೋದೇ ಹಿಂಗೆ ಅಂತ ಹೇಳ್ತಾರೆ. ಓಕೆ ಇರಿ, ನಮ್ಗೆ ಬೇಜಾರಿಲ್ಲ. ಬಟ್ ಕೆಲವೊಂದು ಬಾರಿ ಮಾತು, ನಾನು ಯಾವ ಶೋ ಅಲ್ಲಿ ಇದ್ದೀನಿ, ಫ್ಯಾಮಿಲಿ ಶೋ ಅಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಆ ಥರ ಮಾತಾಡಿದ್ರೆ ಆಚೆ ಕಡೆ ಎಷ್ಟು ಪರಿಣಾಮ ಬೀಳುತ್ತೆ ಆ್ಯಂಡ್ ಅವರ ಮನೆಯವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹೌದು, ಟಾಸ್ಕ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಹೀಟ್ ಆಫ್ ದಿ ಮೂಮೆಂಟಲ್ಲಿ ಆ ಥರ ಮಾತುಗಳು ಬರುತ್ತೆ. ಬಟ್ ಅದನ್ನು ಕಂಟ್ರೋಲ್ ಮಾಡಬೇಕು. ಅದೇ ಬಿಗ್ ಬಾಸ್. ಸಿ ನಿಮ್ಮ ವ್ಯಕ್ತಿತ್ವ ಅಲ್ಲಿ ನೀಟಾಗಿ ಎದ್ದು ತೋರಿಸ್ಕೊಡುತ್ತೆ. ಸಿ ಅಲ್ಲಿ ಇರೋರಿಗೂ ಶಿಶಿರವರು ಮಾತಾಡಿದ್ದಾರೆ ಆ್ಯಂಡ್ ತ್ರಿವಿಕ್ರಮ್ ಅವರು ಕೂಡ ಮಾತಾಡಿದ್ದಾರೆ. ಬಟ್ ಇಲ್ಲಿ ಏನಾಯಿತು ಅಂತಂದರೆ ಗೋಲ್ಡ್ ಸುರೇಶ್ ಅವ್ರು ಆ್ಯಕ್ಚುಲಿ ಸುಮ್ಮನೆ ಇದ್ದಿದ್ರೆ ಆಗೋಗಿರ್ತಿತ್ತು ಅನ್ನೋ ರೀಸನ್ಸು. ಬಟ್ ಇವ್ರು ಏನು ಮಾಡ್ತಾರೆ, ಎದೆ ಕೊಟ್ಟು ಲೈಕ್ ಮಾತಾಡೋಕೆ ಹೋಗ್ಬಿಡ್ತಾರೆ. ಅದು ಅನ್ಫಾರ್ಚುನೇಟ್ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಗೋಲ್ಡ್ ಸುರೇಶ್ ಅವ್ರು ಇಷ್ಟು ದಿನ ಆಪೋಸಿಟ್ ತಿರ್ಕೊಂಡು ಹೊಡೈತಿದ್ರು. ಈಗ ನೋಡಿದ್ರೆ ಎದೆ ಕೊಡೋಕ್ಕೆ ಹೋಗ್ತಾರೆ. ಅದು ರಜತ್ ಅಂತ ಸ್ಟ್ರಾಂಗ್ ಕಂಟೆಂಟರ್, ಗೊತ್ತಿದೆ, ಬಾಡಿ ಎಲ್ಲ ಇದೆ, ಆ ರೇಂಜಿಗಿದೆ, ನಾನು ಯಾಕಪ್ಪ ಮಾತಾಡಬೇಕು, ಸೈಲೆಂಟಾಗಿದ್ದರೆ ಆಗೋಗ್ತಿತ್ತೇನೋ. ಬಟ್ ಅನ್ಫಾರ್ಚುನೇಟ್ಲಿ ಮಾತಾಡಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ನಿಸ್ತಾ ಇದೆಯಾ ತ್ರಿವಿಕ್ರಮ್ ಅವರು ಕೂಡ ಜಾಸ್ತಿ ಮಾತಾಡ್ತಾ ಇಲ್ಲ ಲೈಕ್ ರಜತ್ ವಿರುದ್ಧ ಅಂತ. ಸೊ ಎಲ್ಲೋ ನನಗೂ ಒಂದು ಫಿಶ್ ಆಗ್ತದೆ. ಏನಂತಂದ್ರೆ ನಿನ್ನೆ ಮೋಕ್ಷಿತಾ ಅವ್ರು ಇದನ್ನೇ ಕುತ್ಕೊಂಡು ಮಾತಾಡ್ತಾ ಇದ್ರು ತ್ರಿವಿಕ್ರಮ್ ಅವ್ರ ಬಗ್ಗೆ. ಸ್ಮಾರ್ಟ್ ಪ್ಲೇ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಅವರು ಯಾರು ಜಾಸ್ತಿ ಮಾತಾಡ್ತಾರೋ, ಯಾರು ಅವ್ರಿಗಿಂತ ಸ್ಟ್ರಾಂಗ್ ಇದ್ದಾರೋ ಅಂತ ಅನ್ಸುತ್ತೋ ಅವ್ರ ಜೊತೆ ಏನು ಮಾಡ್ತಾರೆ, ಮಿಂಗಲ್ ಆಗಕ್ಕೆ ಹೋಗ್ತಾರೆ, ಜಾಸ್ತಿ ಕಿರ್ಚಾಡಲ್ಲ, ಅವ್ರ ಮೇಲೆ ಎಗರಾಡಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಅದು ಎಲ್ಲೋ ಒಂದು ಕಡೆ ಅವ್ರು ಹೇಳಿದ ತಕ್ಷಣ ನನಗೂ ರಪ್ಪಂತ ಪಾಸ್ ಆಗೋಯ್ತು, ಇದೇನಪ್ಪ ಇವರು ಹಿಂಗುಳ ಬಿಟ್ಬಿಟ್ರು ಅಂತ ನನಗೆ ಮೈಂಡಲ್ಲಿ ಒಂದು ಸ್ವಲ್ಪ ನಾನು ಯೋಚನೆ ಮಾಡಿದೆ. ಯಾಕೆ ತ್ರಿವಿಕ್ರಮ್ ಅವರು ಸ್ಟ್ರಾಂಗ್ ಆಗಿ ಗೇಮ್ ಆಡ್ತಿದ್ದವರು, ಎತ್ತಾಗ್ತಿದ್ದವರು, ಲೈಕ್ ಟಾಸ್ಕ್ ಅಂತ ಬಂದಾಗ ಈವನ್ ಭವ್ಯಗೌಡವ್ರಿಗೂ ಅಷ್ಟೆಲ್ಲ ಮಾಡ್ತಾರೆ, ಅದಾದ್ಮೇಲೆ ಕೂಡ ಅವ್ರು ಏನು ಮಾತಾಡಲ್ಲ. ಎಲ್ಲ ಒಂದು ಕಡೆ ಡೌಟ್ ಬಂತು. ಬಟ್ ಸ್ಮಾರ್ಟ್ ಪ್ಲೇ, ಅಟ್ ಎಂಡ್ ಆಫ್ ದ ಡೇ ಆ ಮನೇಲಿ ಉಳ್ಕೊಳ್ಳೋಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಇವರು ಮತ್ತು ಉಗ್ರಂ ಮಂಜು ಅವರು ಅಂತ ಕೂಡ ಹೇಳ್ತಾರೆ. ಉಗ್ರಂ ಮಂಜು ಅವರು ಹಾಗೆ ಈಗ ನೋಡಿದ್ರೆ ಉಗ್ರಂ ಮಂಜು ಅವ್ರ ಹತ್ರನೇ ಚೆನ್ನಾಗಿ ಹೋಗ್ತಾ ಇದ್ದಾರೆ, ಕ್ಯಾಪ್ಟನ್ ಆದರು ಅನ್ನೋದಕ್ಕೊಂದು ರೀಸನ್ ಇತ್ತು ಅಂತ. ಇದೆಲ್ಲ ಸ್ವಲ್ಪ ಒಂದು ಕ್ವಶನ್ಸ್ ಮೂಡುತ್ತೆ. ಬಟ್ ಮೋಕ್ಷಿತಾ ಅವ್ರು ಕುತ್ಕೊಂಡು ಏನೇನೋ ಯೋಚನೆ ಮಾಡ್ತಾರೆ ಗುರು. ಡೇ ಮೋಕ್ಷಿತಾ ಅವ್ರಿಗೆ ಡಿಸರ್ವ್ ಇತ್ತು ಅಂತ ನಮ್ಮ ಪ್ರಕಾರ ಅಂತ ಅನ್ಸುತ್ತೆ. ಆ್ಯಂಡ್ ಶಿಶಿರ್ ಅವ್ರ ಮೇಲೆ ಐಶ್ವರ್ಯ ಅವ್ರ ಮೇಲೆ ರಜತ್ ಅವ್ರು ಫುಲ್ಲು ಕೆಂಡ ಮಂಡಲ ಅಂತಾನೆ ಹೇಳ್ಬೋದು. ಹುಡುಗಿ ಕೈ ಹಿಡ್ಕೊಂಡು ಬಿಗ್ ಬಾಸ್ ಗೆಲ್ಲಕ್ಕಾಗಲ್ಲ ಅಮ್ಮ, ಇಲ್ಲಿ ಏನೋ ಶಡೆಗಳನ್ನೆಲ್ಲ ಆಚೆ ಇಡ್ತೀನಿ ನಾನು ಇನ್ಮೇಲೆ, ಫಸ್ಟ್ ನಾನು ಅವ್ರನ್ನ ಕಳಿಸ್ಬಿಟ್ಟೆ ನಾನು ಆಚೆ ಹೋಗಿ ಕಳಪೆ ಕೊಟ್ಟಾದ್ಮೇಲೆ ಒಳಗಡೆ ಕರ್ಕೊಂಡ್ಬಂದಾಗ ಈ ಮಾತುಗಳನ್ನೆಲ್ಲ ಹೇಳ್ತಾರೆ, ನಾನು ಇವ್ರನ್ನೆಲ್ಲ ಆಚೆಗೆ ಕಳಿಸ್ಬಿಟ್ಟೆ ನಾನು ಹೋಗೋದು ಈ ಶಡೆಗಳನ್ನೆಲ್ಲ ಅಂತ ಹೇಳ್ತಾರೆ. ಸೊ ಆಮೇಲೆ ಅವರು ಶಿಶಿರ್ ಅವರು ಕೂಡ ಬೇಜಾರು ಮಾಡ್ಕೊಂಡು ಹೇಳ್ತಾರೆ, ಬಿಡು ಅವ್ರ ವ್ಯಕ್ತಿತ್ವ ಅವ್ರು ತೋರಿಸ್ಕೊಳ್ತಾರೆ, ಅವ್ರು ಆಡೋ ಮಾತು ಅವರ ವ್ಯಕ್ತಿತ್ವ ಅವರೇ ತೋರಿಸ್ಕೊಳ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಇದು ಕೂಡ ತಪ್ಪಾಗುತ್ತೆ. ಶಿಶಿರ್ ನಾನು ತುಂಬ ಸತಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಐಶ್ವರ್ಯ ಅವ್ರ ಜೊತೆ ಜಾಸ್ತಿ ಸೇರ್ತಾ ಇದ್ದಾರೆ. ಸೊ ಇದು ಬರೀ ಐಶ್ವರ್ಯ ಜೊತೆ ಸೇರ್ತಾ ಇರೋದಕ್ಕೆ ನಮ್ಗೆ ಮಾತಾಗ್ತಿಲ್ಲ. ಬಟ್ ಐಶ್ವರ್ಯ ಅವರು ತುಂಬ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ ಏನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ಚೆನ್ನಾಗಿ ಗೇಮ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಈ ವೀಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬ ಸೇಫ್ ಗೇಮ್ ಆಡ್ತಾ ಇದ್ದಾರೆ. ಸೊ ನಿಮಗೂ ಅದು ಚೆನ್ನಾಗಿ ಗೊತ್ತಿದೆ. ಸೊ ಸೇಫ್ ಗೇಮ್ ಯಾರು ಆಡ್ತಾ ಇದ್ದಾರೆ ಅಂತ. ಇವನ್ ಒಂದು ಕಳಪೆ ಕೂಡ ಬಂದಿಲ್ಲ ಆ್ಯಂಡ್ ಒಂದು ನಾಮಿನೇಷನ್ಗೂ ಕೂಡ ಪ್ರಕ್ರಿಯೆಗೂ ಅವ್ರು ತಗಲಾಕೊಂಡಿಲ್ಲ ಅಂತಂದರೆ
ಯಾವ ರೀತಿ ಗೇಮ್ ಆಡ್ತಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ guys. ಆ್ಯಂಡ್ ಗೈಸ್ ನಿನ್ನೆ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ ಈ ವಾರ ಮನೆಯಿಂದ ಯಾರು ಆಚೆ ಕಡೆ ಹೋಗ್ಬೋದು ಅಂತ ನಮ್ಮ ಪ್ರಕಾರ ಅಂತ ಅನ್ಸುತ್ತೆ ಅಂತಂದರೆ ಇಬ್ಬರು ವ್ಯಕ್ತಿಗಳು ನಮಗೆ ಕಣ್ಣು ಕಾಣಿಸ್ತಾ ಇದ್ದಾರೆ. ಸೊ ಒಂದು ಚೈತ್ರ ಕುಂದಾಪುರ ಅವರು ಆ್ಯಂಡ್ ಇನ್ನೊಂದು ಧರ್ಮ ಕೀರ್ತಿರಾಜ್ ಅವರು ಕಾಣಿಸ್ಕೊತಾ ಇದ್ದಾರೆ. ಇಬ್ಬರು ಪರ್ಫಾರ್ಮೆನ್ಸ್ ಇದರಲ್ಲಿ ಕಂಪೇರ್ ಮಾಡಿದ್ರೆ ಚೈತ್ರ ಕುಂದಾಪುರ ಅವ್ರ ಪರ್ಫಾರ್ಮೆನ್ಸ್ ಈ ವಾರ ಸ್ವಲ್ಪ ಬೆಟರ್ ಆಗಿತ್ತು. ಲಾಸ್ಟ್ ವೀಕ್ ಲೈಕ್ ಸುದೀಪ್ ಸರ್ ಬೈದಾದ್ಮೇಲೆ ಫುಲ್ ಒಂದು 2 ದಿನ ಸಪ್ಪಗೆ ಇದ್ರು ಅಂತಾನೆ ಹೇಳ್ಬೋದು. ನಾವು ಮೇ ಬಿ ಅನ್ಕೊಂಡಿದ್ವಿ ಈ ವಾರ ಅವ್ರದ್ದೇನು ಪ್ರದರ್ಶನ ಇರಲ್ಲ ಅಂತ. ಬಟ್ ಅದಾದ್ಮೇಲೆ ಕಮ್ ಬ್ಯಾಕ್ ಮಾಡೋರು ಅಂತಾನೆ ಹೇಳ್ಬೋದು. ಲೈಕ್ ಒಂದು ಕಳ್ತನ ಮಾಡ್ಕೊಂಡು ಐಶ್ವರ್ಯ ಅಂತ ದುಡ್ಡು ಕಿತ್ಕೊಂಡಿದ್ದು ಅದೆಲ್ಲ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಗೇಮ್ ಮಾಡ್ಕೊಂಡು ಎಲ್ಲ ಮುಂದೆ ಬಂದರು ಅಂತ ಹೇಳ್ಬೋದು. ಈವನ್ ಕ್ಯಾಪ್ಟನ್ಸಿ ಓಟೋ ತನಕ ಬಂದಿದ್ದಾರೆ ಅಂತಂದ್ರೆ ಅವ್ರನ್ನ ಮೆಚ್ಚಲೇಬೇಕು. ಈ ಕಳ್ತನ ಮಾಡಿದ್ರು ಮತ್ತೊಂದು ಮಾಡಿದ್ರು ಮಗದೊಂದು ಮಾಡಿದ್ರು ಅದು ಸೈಡ್ಗೆ, ಬಟ್ ಕ್ಯಾಪ್ಟನ್ಸಿ ಓಟೋ ತನಕ ಬಂದಿದ್ದಾರೆ ಅಂತಂದರೆ ಅವ್ರು ಗೇಮ್ ಆಡಿದ್ದಾರೆ ಅಂತಲೇ ಅರ್ಥ. ಸೊ ಇನ್ನು ಈ ಕಡೆ ಧರ್ಮ ಕೀರ್ತಿರಾಜ್ ಅವ್ರನ್ನ ನೋಡಿದ್ರೆ ಲೈಕ್ ಅವ್ರದ್ದು ಏನು ಗೇಮ್ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಸೊ ಇಬ್ಬರು ಕಂಪೇರ್ ಮಾಡಿದ್ರೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಹೋಗ್ಬೋದು ಅಂತ ನಮ್ಮ ಪ್ರಕಾರ ಅನ್ಸುತ್ತೆ. ಇನ್ನು ಮಿಕ್ದವರೆಲ್ಲ ಉಗ್ರಂ ಮಂಜು ತ್ರಿವಿಕ್ರಮ್ ಅವರೆಲ್ಲ ಆರಾಮಾಗಿ ಸೇಫ್ ಆಗ್ತಾರೆ, ಗೋಲ್ಡ್ ಸುರೇಶ್ ಅವರೆಲ್ಲ ಸೇಫ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗೈಸ್ ನಿಮ್ಗೇನು ಅನ್ಸುತ್ತೆ ಯಾರು ಸೇಫ್ ಆಗ್ಬೋದು, ಸೊ ಆ್ಯಂಡ್ ಯಾರು ಎಲಿಮಿನೇಟ್ ಆಗ್ಬೋದು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.